ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು 2 ದಿನದಲ್ಲಿ ಇಷ್ಟೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಸೊ ಯಾವೆಲ್ಲ ಡಿಸೈನ್ನ ಸ್ಟಿಚ್ ಮಾಡಿದ್ದೀನಿ, ಹಾಗೆಯೇ ಅದಕ್ಕೆ ಅಮೌಂಟ್ ಎಷ್ಟು ತಗೋತೀನಿ ಅಂತಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಸೋಮವಾರದಿಂದ ನಾನು ಟೈಲರಿಂಗ್ ಕ್ಲಾಸ್ನ ಫಸ್ಟಿಂದ ನಿಮಗೆ ಕಲ್ತ್ಕೊಳ್ಳೋರಿಗೆ, ಬಿಗಿನರ್ಸ್ಗೆ ಫಸ್ಟಿಂದ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಫ್ರೀಯಾಗಿ ನಿಮಗೆ ಟೈಲರಿಂಗ್ ಹೇಳ್ಕೊಡ್ತೀನಿ. ಪ್ರತಿಯೊಂದನ್ನು ಕೂಡ ಹೇಳ್ಕೊಡ್ತೀನಿ. ನೋಡಿ, ಇದು ಬಂದು ಈ ರೀತಿ ಬೋಟ್ ನೆಕ್ ಡಿಸೈನಲ್ಲಿ. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಹಾಗೆಯೇ ಸಿಂಪಲ್ಲಾಗಿ ಡಿಸೈನ್ ಬೇಕು ಅಂತನೂ ಈ ರೀತಿ ಸ್ಟಿಚ್ ಮಾಡಿಸ್ಕೋಬೋದು. ನೋಡಿ, ಈ ರೀತಿ ಡೋರಿ ಅಲ್ಲಿಗೆ ಅಟ್ಯಾಚ್ ಆಗಿದೆ. ಸೊ 3 ಡೋರಿನ ಈ ರೀತಿ ಇಟ್ಟು ಥ್ರೆಡ್ ಪೈಪಿಂಗ್ನ ಮಾಡಿರೋವಂಥದ್ದು. ನಾರ್ಮಲಾಗಿ ನಾನು ಸ್ಟಿಚ್ ಮಾಡಿದ್ರೆ 300 ರುಪೀಸ್ನ ತಗೋತೀನಿ. ಸೊ ಈ ರೀತಿ ಡಿಸೈನ್ ಮಾಡಿ ಥ್ರೆಡ್ ಪೈಪಿಂಗ್ ಹಾಕಿ ಬೋಟ್ ನೆಕ್ ಇಟ್ಟಿರೋದಕ್ಕೆ, ಹಾಗೆಯೇ ಸ್ಲೀವ್ಸಲ್ಲೂ ಕೂಡ ಸ್ಕ್ಯಾಲಪ್ ಡಿಸೈನ್ ಇಟ್ಟಿದ್ದೀನಿ. ಇದಕ್ಕೆ ನಾನು 400 ತಗೊಂಡಿದ್ದೀನಿ, 400 ರೂಪಾಯಿನ ತಗೊಂಡಿದ್ದೀನಿ. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಈ ರೀತಿ ಸಿಂಪಲ್ ಸೀರೆಗಳಿಗೆ ಸಿಂಪಲ್ಲಾಗಿ ಡಿಸೈನ್ ಅನ್ನೋದನ್ನು ಮಾಡಿಸ್ಕೊಳ್ಳಿ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಈ ರೀತಿ ವರ್ಕ್ ಮಾಡಿಸಿರೋ ಅಂಥದ್ದು. ನೋಡಿ, ಬೋಟ್ ನೆಕ್ಕಲ್ಲಿ ರೌಂಡ್ ಶೇಪ್ ಕೊಟ್ಟು ವರ್ಕ್ ಮಾಡಿಸಿರೋದು. ಸೊ ಬ್ಯಾಕಲ್ಲೂ ಕೂಡ ಅಷ್ಟೇ ಈ ರೀತಿ ಮಧ್ಯೆ ನಾನು ಕಟಿಂಗ್ ಮಾಡಿಲ್ಲ. ಸೊ ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡಿ ಹಾಗೆಯೇ ಮೇಲ್ಗಡೆ ಕೂಡ ಸ್ಟಿಚ್ ಮಾಡಿದ್ದನು. ಇದರನ್ನ ಪ್ರತಿಯೊಂದು ವೀಡಿಯೋಗಳನ್ನೂ ನಾನು ಟೈಲರಿಂಗ್ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಯಾರಿಗೆಲ್ಲ ಟೈಲರಿಂಗ್ ಕಲಿಬೇಕು ಅನ್ನೋರು ಇಂಟ್ರೆಸ್ಟ್ ಇದೆ, ಸೊ ನೀವು 1 ಮಂತಲ್ಲೇ ತುಂಬಾ ಈಸಿಯಾಗಿ ಕಲ್ತ್ಕೋಬೋದು. ನೋಡಿ, ಸ್ಲೀವ್ಸ್ಗೂ ಕೂಡ ಈ ರೀತಿ ಡಿಸೈನ್ ಬಂದಿದೆ. ಫ್ರಂಟಲ್ಲೂ ಕೂಡ ಬ್ಯಾಕಲ್ಲಿ ಯಾವ ಡಿಸೈನ್ ಇದೆ ಅಲ್ವಾ, ಅದೇ ಕಂಟಿನ್ಯೂ ಆಗಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸೋಮವಾರದಿಂದ ನಿಮ್ಮೆಲ್ರಿಗೂ ಕೂಡ ಟೈಲರಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಕೂಡ ಅಷ್ಟೇ ವರ್ಕ್ ಮಾಡಿಸಿರೋ ಅಂಥದ್ದು. ನೋಡಿ, ಈ ರೀತಿ ಇವಾಗ ಕಟ್ ವರ್ಕ್ ಅನ್ನೋದು ಟ್ರೆಂಡಿಂಗ್ ಇದೆ ಅಲ್ವಾ. ಸೊ ನಾನು ಆ ಬ್ಲೌಸ್ಗೆ ರೇಟ್ ಹೇಳಿಲ್ಲ ಅಲ್ವಾ, ನಾನು ಸ್ಟಿಚಿಂಗು ಮತ್ತು ಬ್ಲೌಸ್ ವರ್ಕ್ ಮಾಡಿಸಿರೋದು ಸೇರಿಸಿ 1100 ರೂಪಾಯಿನ ತಗೋತೀನಿ. ಇದಕ್ಕೆ ಬಂದು ನಾನು ಈ ರೀತಿ ಥ್ರೆಡ್ ವರ್ಕ್ ಇದೆ. ಸ್ಲೀವ್ಸಲ್ಲೂ ಕೂಡ ಗ್ರ್ಯಾಂಡಾಗಿ ಬಂದಿದೆ, ಹಾಗೆಯೇ ಒಂದೊಂದು ಬುಟ್ಟ ಕೂಡ ಬಂದಿದೆ. ಫ್ರಂಟಲ್ಲೂ ಕೂಡ ಅದೇ ಕಂಟಿನ್ಯೂ ಆಗಿದೆ. ಸೊ ಇದಕ್ಕೆ ನಾನು ವರ್ಕು ಮತ್ತು ಸ್ಟಿಚಿಂಗ್ ಎರಡನ್ನೂ ಸೇರಿ 1400 ರೂಪಾಯಿನ ತಗೋತೀನಿ. ಸೊ ನಿಮ್ಮ ಕಡೆ ಎಷ್ಟು ತಗೋತೀರಾ, ಹಾಗೆಯೇ ಇದು ಕಡಿಮೆನಾ ಅಥವಾ ಜಾಸ್ತಿನ ನಿಮ್ಮ ಕಡೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಫ್ರಂಟಲ್ಲಿ ಕೂಡ ಇದೇ ರೀತಿ ಕಂಟಿನ್ಯೂ ಆಗಿದೆ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಈ ರೀತಿ ಇದೆ. ಈ ಬ್ಲೌಸ್ ಬಂದು ನಾನು ಈ ರೀತಿ ಬ್ಯಾಕಲ್ಲಿ ಯಾವುದೇ ರೀತಿ ಟೆಂಪಲ್ ಡಿಸೈನಲ್ಲಿ, ನಾರ್ಮಲಾಗಿ ಟೆಂಪಲ್ ಡಿಸೈನಲ್ಲಿ ಇಟ್ಟಿರೋ ಅಂಥದ್ದು. ಸ್ಲೀವ್ಸ್ಗೆ ಈ ರೀತಿ ರಫಲ್ ಸ್ಲೀವ್ಸ್ನ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಟ್ರೆಂಡಿಂಗ್ ಇದೆ ಅಲ್ವಾ ಇವಾಗ ರಫಲ್ ಸ್ಲೀವ್ಸು, ಹಾಗಾಗಿ ರಫಲ್ ಸ್ಲೀವ್ಸ್ನ ಇಟ್ಟು ಸ್ಟಿಚ್ ಮಾಡಿರೋ ಅಂಥದ್ದು. ಸೊ ಎರಡೂ ಸೈಡ್ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ನರ್ಗೆಗಳೆಲ್ಲ ತುಂಬಾ ಬ್ಯೂಟಿಫುಲ್ಲಾಗಿ ಕೂತ್ಕೊಂಡಿದೆ. ಸೊ ಈ ರೀತಿ ಸಾಫ್ಟ್ ಸೀರೆ ಇತ್ತು ಅಂತಂದರೆ ನೀವು ಕೂಡ ಈ ರೀತಿ ರಫಲ್ ಸ್ಲೀವ್ಸ್ನ ಸ್ಟಿಚ್ ಮಾಡಿಸ್ಕೊಳ್ಳಿ. ಒರಟಾಗಿರೋ ಸೀರೆಗೆ ಈ ರೀತಿ ಮಾಡಿಸ್ಕೋಬೇಡಿ, ಅದು ನರ್ಗೆ ನೋಡಿ ಈ ರೀತಿ ನೀಟಾಗಿ ಕೂರೋದಿಲ್ಲ. ಇವಾಗ ನೋಡಿ, ಇದು ಸಾಫ್ಟಾಗಿರೋದ್ರಿಂದ ನೀಟಾಗಿ ನೆರಿಗೆ ಕೂರುತ್ತೆ. ಇದಕ್ಕೆ ನಾನು ಸ್ಟಿಚಿಂಗ್ ಚಾರ್ಜಸ್ ಸೇರಿ 400ನ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಈ ರೀತಿ ಥ್ರೆಡ್ ಪೈಪಿಂಗ್ನ ಮಾಡಿ ಇರೋವಂಥದ್ದು. ಸಾರಿ, ಇದಕ್ಕೆ ಬೋರ್ನೇ ಇಟ್ಟಿಲ್ಲ, ನಾನು ಅದನ್ನು ಸ್ಟಿಚ್ ಮಾಡಿದ್ದೀನಿ. ಯಾಕಂತಂದರೆ ವೀಡಿಯೋ ಮಾಡೋದಕ್ಕೋಸ್ಕರ ಅದನ್ನು ವೀಡಿಯೋನೂ ಹಾಕಿದ್ದೀನಿ. ನೋಡಿ, ಅದಕ್ಕೆ ಬೋರ್ನ ನಾನು ತೋರಿಸ್ತೀನಿ ಹೇಗೆ ಅದನ್ನು ಸ್ಟಿಚ್ ಮಾಡಿದ್ದೀನಿ ಅಂತಂದ್ಬಿಟ್ಟು. ಅದನ್ನು ಇಲ್ಲಿಗೆ ಅಟ್ಯಾಚ್ ಮಾಡಿ ನಾವು ಕೈಯಲ್ಲೇ ಸ್ಟಿಚ್ ಮಾಡಬೇಕು. ಯಾಕಂತಂದರೆ ಮಿಷಿನಲ್ಲಿ ಸ್ಟಿಚ್ ಮಾಡೋದಕ್ಕೆ ಅದು ಸ್ವಲ್ಪ ದಪ್ಪ ಇರುತ್ತೆ ಅಲ್ವಾ, ಹಂಗಾಗಿ ಮಿಷಿನಲ್ಲಿ ಅಷ್ಟು ಆಗೋದಿಲ್ಲ. ಸೊ ಕೈಯಲ್ಲಿ ಸ್ಟಿಚ್ ಮಾಡ್ತು ಅಂತಂದರೆ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ತೋರಿಸ್ತೀನಿ ರೀ ಅದನ್ನು ಕೂಡ ಹೇಗಿದೆ ಅಂತಂದ್ಬಿಟ್ಟು. ನೋಡಿ, ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಈ ರೀತಿ ಸ್ಟಿಚ್ ಮಾಡಬೇಕು. ಸೊ ನಾನು ಇದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರ ಇದಕ್ಕೆ ಅಟ್ಯಾಚ್ ಮಾಡಿಲ್ಲ. ಸೊ ಇವಾಗ ಕೊಡುವಾಗ ಅವ್ರಿಗೆ ಸ್ಟಿಚ್ ಮಾಡಿ ಕೊಡ್ತೀನಿ. ಸೊ ಇದಕ್ಕೆ ನಾನು 450ನ ತಗೊಂಡಿದ್ದೀನಿ. ಇಟ್ಟು ಈ ರೀತಿ ಥ್ರೆಡ್ ಪೈಪಿಂಗ್ ಇಟ್ಟು ಮುಂದೆನೂ ಕೂಡ ಈ ರೀತಿ ಡಿಸೈನ್ ಮಾಡಿದ್ದೀನಿ. ಸೊ ಟ್ರೆಂಡಿಂಗ್ ಇದೆ ಅಲ್ವಾ ಮುಂದೆ ಈ ರೀತಿ ನೆಕ್ ಅನ್ನೋದು, ಹಾಗಾಗಿ ಈ ರೀತಿ ನೆಕ್ ಇಟ್ಟು ನಾನು ಸ್ಟಿಚ್ ಮಾಡಿರೋದಕ್ಕೆ 450ನ ತಗೊಂಡಿದ್ದೀನಿ. ಸೊ ನಿಮ್ಮ ಕಡೆ ಎಷ್ಟು ತಗೋತೀರಾ ಅಂತಂದ್ಬಿಟ್ಟು ಬೇಗ ಬೇಗ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ತಗೋತೀರಾ ಅನ್ನೋದನ್ನು ಬೇಗ ಬೇಗ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ನೋಡಿ, ಇದರದ್ದು ಕಟಿಂಗು ಹಾಗೆಯೇ ಸ್ಟಿಚಿಂಗ್ ವೀಡಿಯೋನ ನಾನು ಸಿಂಪಲ್ ಪ್ಯಾಚ್ ವರ್ಕ್ ಡಿಸೈನ್ ಅನ್ನೋದರಲ್ಲಿ ಇದರ ಸ್ಟಿಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಹೋಗಿ ವಾಚ್ ಮಾಡ್ಬೋದು. ಈ ರೀತಿ ಫೋಟ್ಲಿ ಬಟನ್ ಯೂಸ್ ಮಾಡಿ ಹೇಗೆ ಸ್ಟಿಚ್ ಮಾಡಬೇಕು ಅಂತ. ಸ್ಲೀವ್ಸ್ಗೆ ಬೀಡ್ಸ್ ಹಾಕಬೇಕು, ಅದೊಂದು ಬೀಡ್ಸ್ ಹಾಕಿಲ್ಲ. ಸೊ ಹಾಗಾಗಿ ಅದನ್ನು ಹಾಕಿಬಿಟ್ಟು ಆಮೇಲೆ ತೋರಿಸ್ತೀನಿ ಬೇಕಾದರೆ ಹೇಗೆ ಬಂದಿದೆ ಅಂತಂದ್ಬಿಟ್ಟು. ಅವರು ಪೂರ್ತಿಯಾಗಿ ಸ್ಲೀವ್ಸ್ಗೆ ಬೀಡ್ಸ್ ಕೇಳಿದ್ದಾರೆ, ಅದೊಂದು ಬೀಡ್ಸ್ನ ಹಾಕಬೇಕು. ಬೀಡ್ಸ್ ಹಾಕಿ ಹಾಗೆಯೇ
ಬ್ಯಾಕ್ ಈ ರೀತಿ ಡಿಸೈನ್ ಮಾಡಿರೋದಕ್ಕೆ ನಾನು 550ನ ತಗೋತೀನಿ. ಯಾಕಂತಂದರೆ ಎರಡೂ ಸ್ಲೀವ್ಸ್ಗೆ ಬೀಡ್ಸ್ನ ಹೊಲಿಯೋ ಟೈಮ್ನಲ್ಲಿ ನಾವು ಒಂದು ಬ್ಲೌಸ್ ಹೊಲಿಬೋದು. ಹಾಗಾಗಿ ಡಿಸೈನ್ ಮಾಡಿ ಮತ್ತು ಬೀಡ್ಸು ಸ್ಲೀವ್ಸ್ ಫುಲ್ಲು ಬೀಡ್ಸ್ ಆಗೋದಕ್ಕೆ 550ನ ತಗೋತೀನಿ. ಸೊ ಇವಿಷ್ಟು ಬ್ಲೌಸಲ್ಲಿ ನಿಮಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರಿಗೆಲ್ಲ ಟೈಲರಿಂಗ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.